ನಮಸ್ಕಾರ, ನಾನು ಗಿರೀಶ್ ದೇವಾಡಿಗ ಅಂತ ತ್ರಾಸಿ ಕುಂದಾಪುರದಿಂದ. ಹೇಳಿ ದೇವಾಡಿಗರೆ. ವಿಶ್ವ ರೇಡಿಯೋ ದಿನದಿಂದ ನಿಮ್ಗೆಲ್ಲ ಶುಭಾಶಯಗಳು. ನಿಮ್ಗೂ ಸಹ. ಮತ್ತೆ ನಾನ್ ಕೇಳ್ಕೊಳ್ಳೋದು ಏನಂದ್ರೆ, ಸ್ವಲ್ಪ ಕ್ಲಿಯರಿಟಿ ಇಲ್ಲ ನಮ್ಮ ಸೈಡಿಗೆ. ಒಂದು ಉಡುಪಿ FM ಆದಷ್ಟು ಬೇಗ ಸ್ಟಾರ್ಟ್ ಮಾಡ್ಬೇಕಂತ ನಾನು ಕೇಳ್ಕೊಳ್ತೀನಿ. ಉಡುಪಿ FM ಸ್ಟಾರ್ಟ್ ಓಪನ್ ಮಾಡಿದಾರಲ್ಲ, ಓಪನ್ ಮಾಡಿದ್ರು, ಅದು ಗವರ್ಮೆಂಟ್ನವ್ರು ಮಾಡ್ಬೇಕು ಅಲ್ವಾ? ಆದಷ್ಟು ಬೇಗ ಮಾಡಿದ್ರೆ ಕ್ಲೀನ್ ಕೇಳುತ್ತೆ. ಬಹಳ ಅಭಿಮಾನಿಗಳಿದ್ದಾರೆ. ಹೌದು, ನಾನು ತುಂಬಾ ಅಭಿಮಾನಿ. ಈಗಲೂ ಸಹಿತ ನಾನು ರೇಡಿಯೋ ಎತ್ಕೊಂಡು ಬೆಳಿಗ್ಗೆ ಕೇಳ್ತಾ ಇರ್ತೇನೆ. ನೀವು ಮೊಬೈಲ್ ಅಲ್ಲಿ ಕೇಳುದಿಲ್ವಾ? ಇಲ್ಲ, ಮೊಬೈಲ್ ನಮ್ಗೆ ಆ್ಯಪಿಗೆಲ್ಲ ಅದಕ್ಕೆಲ್ಲ ಹಣ ಹಾಕ್ಲಿಕ್ಕೆ ನಾವು ರಿಟೈರ್ಡ್ ಮನೆಯಲ್ಲಿ ಇರೋದು. ಅಲ್ಲ, ನಾವ್ 2 ಸೆಲ್ ಹಾಕಿ ಒಂದು ರೇಡಿಯೋದಲ್ಲಿ ಬಹುತ್ ಫಿಲಿಪ್ಸ್ ರೇಡಿಯೋ ಹಾಕಿ 2 ರೇಡಿಯೋ ಇದೆ, ಒಂದು ವೈರ್ ಕೊಟ್ಟು ಎತ್ತರದಲ್ಲಿ ಇಟ್ಟಿದ್ದೇನೆ. ಅದ್ರಲ್ಲಿ ಕೇಳ್ತದ? ಒಂದೊಂದು ಸಲ ಕೇಳ್ತದೆ, ಬೆಳಿಗ್ಗೆ ಕೇಳ್ತದೆ, ಮಧ್ಯಾಹ್ನ ಇಲ್ಲ, ಸಾಯಂಕಾಲ ಕ್ಲೀನ್ ಆಗಿ ಕೇಳ್ತದೆ. ಹೌದಾ? ಆಮೇಲೆ ಸಮುದಾಯ ರೇಡಿಯೋ ಇದೆಯಲ್ಲ ನಮ್ಮ ಕುಂದ ಆಗ್ತದೆ ಸದ್ಯ, ಅದು ಕೇಳ್ತದೆ. ಅದು ನಮ್ಗೆ ಮಂಗಳೂರು ಆಕಾಶವಾಣಿ ಅಂದ್ರೆ ಸ್ವಲ್ಪ ಮೊದಲಿಂದ ಇಷ್ಟ, KR ಕಾಲದಿಂದ. ಅದಕ್ಕೆ ಸ್ವಲ್ಪ ಖುಷಿ ಆಗ್ತದೆ ಕೇಳಿಕ್ಕೆ. ಸರಿ, ಆಯ್ತು. ನೀವು ಹೇಳಿ. ಮತ್ತೆ ಹಳೆ ಚಿತ್ರಗೀತೆ ನಂಗೆ ಬಹಳ ಇಷ್ಟ, ಹಳೆಯದು. ರಾಜ್ಕುಮಾರ್ ಅವ್ರದ್ದು, PB ಶ್ರೀನಿವಾಸ್ ಅವ್ರದ್ದು, ಈ ತರದೆಲ್ಲ ಇಷ್ಟ. ಆದ್ರೆ ನೀವೆಲ್ಲ ಕಾರ್ಯಕ್ರಮ ಚೆನ್ನಾಗಿರ್ತದೆ. ಬೆಳಿಗ್ಗೆ ಚಿಂತನ ಚೆನ್ನಾಗಿರುತ್ತೆ, ಚಿಂತನ ಕಾರ್ಯಕ್ರಮ. ಮತ್ತೆ ಸಾಯಂಕಾಲ 6:40 ಕೃಷಿ ರಂಗ ಅವೆಲ್ಲ ಕೇಳ್ತಾ ಇದ್ವಿ. ಸರಿ, ಬಟ್ ನಂಗೆ ಕೇಳುದು ಇಷ್ಟ, ಆದ್ರೆ ಕ್ಲಿಯರಿಟಿ ಇಲ್ಲ. ಮೇನ್ ಅದೇ ಹೇಳುದು, ಯಾವಾಗ ಕಂಬ ಬಿತ್ತು ಮೀಡಿಯಂ ಇರುತ್ತೆ ನೀವು ಟವರ್, ಕಂಬ ಬಿದ್ದದ ನಂತರ ನಿಮ್ಗೆ ಸರಿ ಕೇಳುದಿಲ್ಲ. ಎಂತದೂ ಇಲ್ಲ, ಒಂಥರ ಆಪ್ ಅಲ್ಲಿ ಕೇಳ್ಬೋದು. ಆಪ್ ನಮ್ಮ ಮೊಬೈಲ್ ಇಲ್ಲಲ್ಲ ಮಾತ್ರ ಆಪ್ ಅಲ್ಲಿ. ಹಾಗಾಗಿ ಆದಷ್ಟು ಬೇಗ ನೀವು ಉಡುಪಿ ಸರಿ ಮಾಡಿ ಬಿಟ್ಬಿಟ್ರೆ ಅದಷ್ಟು ಸಂತೋಷ ನಮ್ಗೆ ಯಾವ್ದೂ ಇಲ್ಲ. ಸರಿ ಸರಿ, ಆಯ್ತು. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದ. ಇನ್ನೊಂದು ಕರೆ ಇದೆ. ಹಲೋ ಹಲೋ ಮೇಡಮ್, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಾ ಇದ್ದೀರಿ? ನಾನು ಬಂಟಗಲ್ಲಿಂದ AP ಭಟ್ ಅಂತ. ಹೇಳಿ ಸರ್. ಈಗ ನಿಮ್ಗೆ ಇದು ಆಕಾಶವಾಣಿಗೆ ಪ್ರಥಮವಾಗಿ ಶುಭಾಶಯ ಹೇಳ್ತೇನೆ. ಈಗ ಮತ್ತೊಂದು ಉಡುಪಿಯಲ್ಲಿ ಈಗ ಮರುಪ್ರಸಾರ ಕೇಂದ್ರ ಅಂತ ಏನೋ ಆಗ್ತದೆ ಅಂತ ಹೇಳ್ತಾರಲ್ಲ, ಹೌದಾ ಮೇಡಮ್? ಅದು ಹೌದು, ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಅಡಿಗಲ್ಲನ್ನ ಹಾಕಿದ್ದಾರೆ. ಇನ್ನು ಅದರದ್ದು ಯಾವುದೇ ರೀತಿಯಲ್ಲಿ ಕೂಡ ಅದರದ್ದು ಇನ್ನು ಶುರು ಆಗ್ಬೇಕಷ್ಟೇ, ಇನ್ನು ಅದು ಪ್ರಾರಂಭ ಆದದ್ದಲ್ಲ ಅದು. ಹಾಗೆ ಆಗ್ಲಿ, ಶುಭಾಶಯ, ಒಳ್ಳೇದಾಗ್ಲಿ ಸರ್. ಮತ್ತೊಂದು ನಮ್ಗೆ ಎಷ್ಟು ಇಷ್ಟ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಒಂದು ಸಣ್ಣ ರೇಡಿಯೋ ಇರುದು, ಅದರಲ್ಲಿ 9 ಸ್ಪೀಕರ್ ಕನೆಕ್ಷನ್ ಒಟ್ಟು ಈ ಏರಿಯಾ ಒಂದು 1,000 ಮೀಟರ್ನ ಏರಿಯಾಕ್ಕೆ ಎಲ್ಲ ಜನರಿಗೆ ಕೇಳಿಸ್ತಿದ್ದೇನೆ ಆಕಾಶವಾಣಿ. ಬಾರಿ ಒಳ್ಳೆ ಕೆಲಸ. ಎಲ್ಲ ಯಾವ ಒಂದು ಮನೆಯಲ್ಲಿ ರೇಡಿಯೋ ಇಲ್ಲ, ಟಿವಿ ಇಲ್ಲ, ಇದೇ ರೇಡಿಯೋನೇ ಕೇಳಿಸ್ತಿದ್ದೇನೆ ಎಲ್ರಿಗೂ. ಇದು ಎಲ್ಲಿ ಜಾಗ, ಎಲ್ಲಿ ಇದು? ಇದು ನಮ್ಮ ಬಂಟಕಲ್ ರಾಮಕೃಷ್ಣ ಶರ್ಮಾ ರಾಮಣ್ಣ ಹತ್ರ. ಓ, ಅದು ಸರಿ, ಬಂಟಕಲ್ಲಲ್ಲಿ. ತಾವು ಬರ್ಬೇಕು ಸರ್ ನಮ್ಮ ಮನೆಗೆ. ಖಂಡಿತ ಖಂಡಿತ. ನಮ್ಮ ರೇಡಿಯೋ ಎಷ್ಟು ಎಲ್ಲೆಲ್ಲಿ ಇಟ್ಟಿದ್ದೇನೆ ಅಂತ ತಾವು ಮುಖತ ನೋಡ್ಬೇಕು ಅಂತ ನನ್ನ ಆಸೆ. ನೀವು 9 ಸ್ಪೀಕರ್ ಇಟ್ಟಿದ್ದೇನೆ ಹೇಳಿದ್ರೆ ಒಂದ್ಸಲ ನೋಡ್ಬೇಕು ಅಂತ ಆಯ್ತಲ್ಲ ಈಗ. ಹೌದು, ನಮ್ಗೂ ಕುತೂಹಲ ಮೂಡಿದೆ. ಹೌದು, ಅಂದ್ರೆ ಕನೆಕ್ಷನ್ ಒಂದು ಕಾಡಲ್ಲಿ ಉಂಟು, ಹೂವಿನ ತೋಟದಲ್ಲಿ. ಓ ಹಾಗೆ ಎಲ್ಲ ಲೋಕಲ್ ಏರಿಯಾ ಎಲ್ಲಿಗೆ ಕೇಳುವಾಗೆ ಮಾಡಿದ್ದೇನೆ. ಮತ್ತೊಂದು ಮುಂಚೆ ಮಾತುಕತೆ ಆಗ್ತಿತ್ತಲ್ಲ, ಈಗ ಅದು ಆಗುದಿಲ್ಲಲ್ಲ ಸರ್? ಅದು ಈಗ ಮಾತುಕತೆ ಸ್ವಲ್ಪ ಬಂದಾಗಿದೆ. ಅಲ್ಲ, ಆ ದಿನೇಶ್ ಅನ್ನೋದು ಪತ್ತೆನೇ ಇಲ್ಲ, ಅವ್ರು ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಸರ್. ಅವರು ಹೋದ್ರೆ ಅವ್ರ ಮನೆಗೆ ಹೋದ್ರು. ಅಲ್ಲ, ಅವರ ಮೇಲೆ ಈಗ ಕೇಸ್ ಮಾಡ್ಬೇಕು ಸರ್, ಅವ್ರು ಸಿಗುದೇ ಇಲ್ಲ ಈಗ. ನೀವೊಂದು ಕೇಸ್ ಮಾಡಿ ಮತ್ತೆ ನೋಡುವ ಎಲ್ಲಿ ಸಿಗ್ತಾರ ಅಂತ ಎಲ್ಲಾದ್ರೂ. ಮತ್ತೊಂದು, ಈಗ 3 ಗಂಟೆ ನೀವು ಕ್ಲೋಸ್ ಮಾಡ್ತೀರಲ್ಲ ಸರ್ ಆಕಾಶವಾಣಿ, ಅದು 5 ಗಂಟೆವರೆಗೆ ಕಂಟಿನ್ಯೂ ಮಾಡಿದ್ರೆ ಒಳ್ಳೇದು ಅಂತ ನನ್ನ ಅಪೇಕ್ಷೆ ಸರ್. ಸರಿ, ಅದಕ್ಕಂತ ಹೇಳಿದ್ರೆ ನಾವು ನಮ್ಮ ಕೇಂದ್ರದಿಂದ ಅದಕ್ಕೆ ಬೇಕಾದಂತ ವ್ಯವಸ್ಥೆಗಳನ್ನೆಲ್ಲ ಮಾಡ್ಬೇಕಾಗ್ತದೆ. ಸರಿ, ನೋಡುವ ಮುಂದಿನ ದಿವಸಗಳಲ್ಲಿ ಆಗ್ಬೋದು. ನಾನು ಬೆಳಿಗ್ಗೆ 6 ಗಂಟೆ ಚಾಲು ಮಾಡ್ತೇನೆ, ಚಾಲು ಮಾಡಿದ್ರೆ 3 ಗಂಟೆ ಪುನಃ ಬಂದ್ ಮಾಡ್ಬೇಕಲ್ಲ ಅಂತ ಬೇಜಾರಾಗ್ತದೆ. ಸರಿ ಸರಿ, ಆಯ್ತು. ಮತ್ತೆ 2 ಗಂಟೆಗಳು ಕಂಟಿನ್ಯೂಸ್ ಇದ್ರೆ ರಾತ್ರಿ 11ರವರೆಗೆ ಆಗ್ತದೆ ಅಂತ ಅಲ್ವಾ? 11 ಗಂಟೆವರೆಗೆ ಇರ್ಬೋದಲ್ಲ ಅಂತ ಕೇಳ್ಬೋದು, ಎಲ್ಲ ಜನರಿಗೆ ಕೇಳಿಸ್ಬೋದಲ್ಲ ಅಂತ ನನಗೆ ಖುಷಿ. ಖಂಡಿತ ಖಂಡಿತ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಒಳ್ಳೇದಾಗ್ಲಿ. ಓಕೆ.